ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಆದರದ ಸ್ವಾಗತ, ಸುಸ್ವಾಗತ. ಸಿದ್ಧಿ ಬುದ್ಧಿ ಪ್ರದೇ ದೇವಿ, ಭಕ್ತಿ ಮುಕ್ತಿ ಪ್ರದಾಯಿನಿ, ಮಂತ್ರಮೂರ್ತಿ ಸದಾದೇವಿ, ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಹೇಳ್ತಾ ಇವತ್ತು ನವರಾತ್ರಿಯ 6ನೇ ದಿನ. ಇಂದಿನ ವಿಶೇಷತೆ ಏನು, ದೇವಿ ಇವತ್ತು ಯಾವ ರೂಪದಲ್ಲಿರ್ತಾಳೆ ಎಲ್ಲ ತಿಳ್ಕೋಬೇಕಲ್ವಾ? ಹಾಗಾದ್ರೆ ಗುರೂಜಿ ಅವರನ್ನ ತಡ ಮಾಡದೆ ಕರೆದು ಬಿಡೋಣ ಕಾರ್ಯಕ್ರಮಕ್ಕೆ. ಶ್ರೀತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ಗುರುಜಿ, ಇವತ್ತು 6ನೇ ದಿನ. ಇವತ್ತು ದೇವಿ ಯಾವ ಸ್ವರೂಪದಲ್ಲಿರ್ತಾಳೆ, ನಾವು ಹೇಗೆಲ್ಲ ಪೂಜೆಯನ್ನ ಮಾಡಬೇಕು, ಯಾರನ್ನ ಮನೆಗೆ ಕರಿಬೇಕು, ಯಾವ ಸ್ವರೂಪದಲ್ಲಿ ಅವರನ್ನ ನೋಡ್ಬೇಕು, ತಿಳಿಸ್ಕೊಡ್ತೀರಾ? ಖಂಡಿತಮ್ಮ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಜಗನ್ಮಾತೆ ಅಖಿಲಾಂಡೇಶ್ವರಿ ಚಾಮುಂಡೇಶ್ವರಿ, ಪಾಲಯ ಮಾಂ ಗೌರಿ. ಪಾಲಯ ಮಾಂ ಅಂದರೆ ನಮ್ಮನ್ನು ಎಂದಿಗೂ ಪಾಲಿಸ್ತಾ ಇರ್ತಾಳೆ, ಎಂದಿಗೂ ಆ ತೊಟ್ಲಲ್ಲಿ ಹಾಕಿ ತೂಗ್ತಾ ಇರ್ತಾಳೆ. ತಾಯಿ ಮರ್ತೋದ್ರೂ ಸಹ ಜಗನ್ಮಾತೆ ಯಾವತ್ತೂ ಬಿಡಲ್ಲ. ಅದಕ್ಕೆ ಇಂಥ ಒಂದು ಭೂಮಿಯನ್ನು ಉಯ್ಯಾಲೆ ಥರ ನಾವುಗಳು ಜೀವನ ಪರ್ಯಂತ ನವಗ್ರಹಗಳ ಮಧ್ಯದಲ್ಲಿ ಭೂಮಿಯೂ ಒಂದು. ನವಗ್ರಹಗಳ ಮಧ್ಯದಲ್ಲಿ ಭೂಮಿ ಒಂದು ಅಂದರೆ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೇಶ ರಾಹುವೇ ಕೇತುವೇ ನಮಃ. 9 ನವಗ್ರಹಗಳ ಮಧ್ಯದಲ್ಲಿ 9 ನವದುರ್ಗೆಯರು ಒಂದೊಂದು ಅವತಾರದಲ್ಲಿ ಒಂದೊಂದು ದುರ್ಗೆಯ ಅಂಶದಲ್ಲಿ ಕೂತಿದ್ದಾಳೆ. ಅದಕ್ಕೆ ನಾವುಗಳು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಇರತಕ್ಕಂಥ ಆ ಸಂತೋಷಿ ಮಹಾವರೆಗೂ ವಿಶೇಷವಾಗಿರ್ತಕ್ಕಂಥ ಎಲ್ಲ ದೇವಾನುದೇವತೆಗಳಿಗೆ ಕಾಶಿ ವಿಶಾಲಾಕ್ಷಿಯಲ್ಲಿ ಕೂಡ ನಮಸ್ಕಾರವನ್ನು ಮಾಡ್ತೀವಿ. ಕಾಶಿ ವಿಶಾಲಾಕ್ಷಿ, ಕಂಚಿ ಕಾಮಾಕ್ಷಿ, ಮಧುರೆ ಮೀನಾಕ್ಷಿ, ಹೀಗೆ ಒಂದೊಂದು ಕ್ಷೇತ್ರದಲ್ಲೂ ಅವಳು ಕೂತಿರ್ತಕ್ಕಂಥ ಅನುಗುಣ ಎಂಥ ನಾಮಕರಣ ಅಂದರೆ ವಕ್ರವಾಗಿದ್ದರೆ ವಕ್ರಕಾಳಿ. ನಾವು ಭಕ್ಷ್ಯವನ್ನು ತಿಂತಾ ಇರತಕ್ಕಂಥವಳು ಯಾರೋ ಸಮಯಪುರ ಮಾರಿಯಮ್ಮ. ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಒಂದೊಂದು ಜನ್ಮವನ್ನು ಎತ್ತಿದ್ರೂ ಸಹ ಕಾಯ ವಾಚ ಮನಸ್ಸ ಅವಳ ಭಕ್ಷ್ಯಪ್ರಿಯನಾಗಿರ್ತಕ್ಕಂಥವಳು. ಯಾವ ರಾಕ್ಷಸರು ನೋಡಿದ್ರೂ ಭಕ್ಷ್ಯವಾಗಿ ತಿಂದು ಬಿಡ್ತಾಳೆ. ಇಂಥ ಒಬ್ಬಳಿಗೆ ಸೌಂದರ್ಯ ನೋಡ್ತಾ ಇದ್ದಾಗ ಅಖಿಲಾಂಡೇಶ್ವರಿ ಆ ಸುಂದರವಾಗಿರ್ತಕ್ಕಂಥ ರೂಪ. ವಿಶೇಷ ಅಂದರೆ ಒಬ್ಬ ವ್ಯಕ್ತಿ ಪರಿಪೂರ್ಣವಾಗಿ ಕೂತಿರತಕ್ಕಂಥ ಅನುಗ್ರಹ ಒಂದು ವಿಶೇಷ. ಅವಳಿಗೆ ಕಾಮಾಕ್ಷಿ, ಕಾಮ ಅಪೇಕ್ಷೆಗಳನ್ನು ಕೊಡ್ತಕ್ಕಂಥವಳು. ನಿಂತಿದ್ರೆ ಮೀನಾಕ್ಷಿ, ಉಯ್ಯಾಲೆ ಮೇಲೆ ಮಲಗಿದ್ರೆ ಸಾಕ್ಷಾತ್ ಜಗನ್ಮೋಹಿನಿ. ಇಂಥ ಒಂದು ಜಗನ್ಮೋಹಿನಿ ಮಲಗಿರ್ತಕ್ಕಂಥ ವಿಚಾರವನ್ನು ಎಲ್ಲಾದರೂ ನೋಡಿದ್ದೀರಾ? ಖಂಡಿತವಾಗಲೂ ಮಲಗಿರ್ತಕ್ಕಂಥ ವಿಚಾರವನ್ನು ನೋಡಿ ಅವಳು ಪೀಠಾಲಂಕಾರವನ್ನು ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ. ರಾಜಸಿಂಹಾಸನೇಶ್ವರಿ. ಆ ರಾಜಸಿಂಹಾಸನೇಶ್ವರಿ ಯಾರೋ? ಲಲಿತಾ ತ್ರಿಪುರ ಸುಂದರಿ, ಬಾಲಾ ತ್ರಿಪುರ ಸುಂದರಿ, ಇವಳೇ ಜಗನ್ಮಾತೆ. ರಾಜ್ಯವನ್ನು ಆಳ್ತಕ್ಕಂಥ ರಾಜರಾಜೇಶ್ವರಿ. ಅದಕ್ಕೆ ದುಷ್ಟ ಸಂಹಾರಕ್ಕೆ ಚಾಮುಂಡಿ. ನಿರಾಕಾರ ಪರಬ್ರಹ್ಮ ಸ್ವರೂಪ ಅಂತ ಕರಿತೀವಿ. ಪರಬ್ರಹ್ಮ ಸ್ವರೂಪದಲ್ಲಿ ಇವಳು ಪರಮೇಶ್ವರಿ ಜಗನ್ಮಾತ. ಅದಕ್ಕೆ ಬ್ರಹ್ಮ ತಾನು ತನ್ನ ರೂಪದಲ್ಲಿ ನೋಡ್ತಾನಂತೆ, ಬ್ರಾಹ್ಮಿ ಅಂತ. ಅದಕ್ಕೆ ಬ್ರಹ್ಮ ಸ್ವರೂಪದಲ್ಲಿ ಬ್ರಾಹ್ಮಿ. ವಾರಾಹಿ, ಇವಳು ವಾರಾಹಿ ಸ್ವರೂಪದಲ್ಲಿದ್ದಾಗ ಹಂದಿಯ ಸ್ವರೂಪದಲ್ಲಿ ಮಹಾವಿಷ್ಣು ಉಗ್ರವಾಗಿರ್ತಕ್ಕಂಥ ವಾರಾಹಿ. ರಾಹು ತಾನು ತನ್ನ ರೂಪದಲ್ಲಿ ನೋಡ್ತಾನಂತೆ. ಅದಕ್ಕೆ ರಾಹುಗೆ ಹಾಲನ್ನು ಹಾಕಿ ಅಭಿಷೇಕವನ್ನು ಮಾಡಿದಾಗ ದೋಷಗಳನ್ನ ಪರಿಹಾರ ಮಾಡ್ತಕ್ಕಂಥ ಬ್ರಹ್ಮಾಂಡವನ್ನು ಎತ್ತಿರ್ತಕ್ಕಂಥವಳು, ಭೂಮಿಯಲ್ಲಿ ಅಡಗಿರ್ತಕ್ಕಂಥ ಭೂಮಾತೆಯನ್ನು ಎತ್ತಿರ್ತಕ್ಕಂಥವಳು ವಾರಾಹಿ. ಅದಕ್ಕೆ ವರಹ ಅವತಾರದಲ್ಲಿದ್ದಾಗ ಮಹಾವಿಷ್ಣು ವಾರಾಹಿ ಸ್ವರೂಪದಲ್ಲಿರ್ತಕ್ಕಂಥ ಜಗನ್ಮಾತೆಯನ್ನು ಸ್ಮರಣೆ ಮಾಡ್ಕೊಳ್ತಕ್ಕಂಥ ಔಖಾರವೇ ವಾರಾಹಿ. ಅದಕ್ಕೆ ಸಿದ್ಧಿಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಜಯಲಕ್ಷ್ಮಿ, ಸರಸ್ವತಿ. ಸಿದ್ಧಿಯನ್ನು ಪಡೆದಾಗ, ಮೋಕ್ಷವನ್ನು ನಾವು ಅಪೇಕ್ಷೆನ ಪಡೆದಾಗ ಜಯಲಕ್ಷ್ಮಿ ಸರಸ್ವತಿ. ಈ ಜಯಲಕ್ಷ್ಮಿ ಅಂತಕ್ಕಂಥವಳು ಅಷ್ಟಲಕ್ಷ್ಮಿಯನ್ನು ಹೊಂದ್ಕೊಂಡಿರ್ತಾಳೆ. ಈ ಜಯಲಕ್ಷ್ಮಿನೇ ಅಷ್ಟಲಕ್ಷ್ಮಿ ಹೊಂದ್ಕೊಂಡಿರೋಳೆ ಸಾಕ್ಷಾತ್ ಗಜಲಕ್ಷ್ಮಿ. ಅದಕ್ಕೆ ಜಯಲಕ್ಷ್ಮಿ ಅನ್ನೋಳು ಯಾರು ಅಲ್ಲ, ಇನ್ನೇನು ವಿಶೇಷ ಅಂತಕ್ಕಂಥದ್ದು ಅಂದರೆ ಆನೆಗಳನ್ನು ಜೊತೆಗೆ ಇಟ್ಕೊಂಡಿರೋ ಗಜಲಕ್ಷ್ಮಿನೇ ಜಯಲಕ್ಷ್ಮಿ. ಅದಕ್ಕೆ ಎಂದಿಗೂ ಜಯವನ್ನು ತರ್ತಕ್ಕಂಥ ಇವಳು ಎಲ್ಲ ದೇವಾಲಯಗಳ ಮೇಲ್ಭಾಗದಲ್ಲಿ ಕೂತಿರ್ತಾಳೆ. ಎಂಥ ಸೌಭಾಗ್ಯ! ಅಷ್ಟದಿಕ್ಪಾಲಕರನ್ನ ಕಾಲ್ತಕ್ಕಂಥವಳು, ಅಷ್ಟ ಸಿದ್ಧಿಯನ್ನು ಹೊಂದಿರತಕ್ಕಂಥವಳು, ಅಷ್ಟ ದಿಕ್ಕನ್ನು ನೋಡ್ತಕ್ಕಂಥವಳು ಅಷ್ಟಮಹಾಲಕ್ಷ್ಮಿ. ಧನಲಕ್ಷ್ಮಿ, ಆದಿಲಕ್ಷ್ಮಿ, ಧೀರಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಧೈರ್ಯಲಕ್ಷ್ಮಿ. ಇಂಥ ಒಂದು ಅನುಗ್ರಹವಾಗಿ ಕೊಡ್ತಕ್ಕಂಥ ಇವಳೆಲ್ಲರಿಗೂ ಭೂಮಿಯನ್ನು ಕಾಪಾಡ್ತಕ್ಕಂಥ ಧಾನ್ಯವೂ ಅವಳದೇ ಆಗಿರೋಂಥ ಧಾನ್ಯಲಕ್ಷ್ಮಿನೂ ಅವಳೇ. ಅದಕ್ಕೆ ಅಷ್ಟಲಕ್ಷ್ಮಿಗಳನ್ನು ವಿಶೇಷವಾಗಿ ನೋಡಬಹುದು. ನವದುರ್ಗೆಯರನ್ನ ನೋಡ್ತಕ್ಕಂಥ ಅವಕಾಶವನ್ನು ನಾವು 9 ಅವತಾರದಲ್ಲಿ ಬೇರೆ ಬೇರೆ ರೂಪದಲ್ಲಿ ನೋಡ್ತಕ್ಕಂಥ ಇವತ್ತಿನ ಆ ಸೋಮವಾರ, ಸೋಮ ಅಂದರೆ ಚಂದ್ರನ ಮುಖದಲ್ಲಿ ಇವಳು ವಿಶೇಷವಾಗಿ ಚಂಡಿಕಾ ಸ್ವರೂಪದಲ್ಲಿ ಕೂತಿರ್ತಾಳೆ. ಚಂಡಿಕಾ ಸ್ವರೂಪದಲ್ಲಿ ಕೂತಿರ್ತಕ್ಕಂಥ ಇವಳಿಗೆ ನಾಮಕರಣ ಕಾತ್ಯಾಯಿನಿ.
ಅದಕ್ಕೆ ಕಾತ್ಯಾಯನಿ ಅಂದರೆ ಏನರ್ಥ? ಯಾವತ್ತಿದ್ದರು ಅಂತ. ಯಾವತ್ತಿದ್ರು ಅಂದರೆ ಆದಿ ಅಂತ್ಯ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಇವ್ರು ಹೇಳ್ತೀವಿ ಆಚಂದ್ರಾರ್ಕ ಅಂತೀವಿ. ಆಚಂದ್ರಾರ್ಕ ಅಂದರೆ ಸಂಸ್ಕೃತದಲ್ಲಿ ಸೂರ್ಯಚಂದ್ರ ಇರೋವರೆಗೂ. ಸೂರ್ಯಚಂದ್ರ ಯಾರೋ ಅವಳ ಬಲಗಣ್ಣು ಎಡಗಣ್ಣು. ಕಾತ್ಯಾಯಿನಿ ಅಂದರೆ ಮಧ್ಯಬಿಂದು, ಕನ್ಯಾಕುಮಾರಿ ಅಂದರೆ ಕೊನೆಯ ಬಿಂದು, ಮೂಲ ಸ್ಥಳ. ಅದಕ್ಕೆ ಯೋನಿ ಆಕಾರದಲ್ಲಿರ್ತಕ್ಕಂಥ ಭಾರತ ದೇಶದ ಕೊನೆಯ ನಾಲ್ಗೆ ತುದಿಯೇ ಸಾಕ್ಷಾತ್ ಕನ್ಯಾಕುಮಾರಿ. ಅದಕ್ಕೆ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹೆ ತನ್ನೋ ದುರ್ಗಿ ಪ್ರಚೋದಯ. ದುರ್ಗಿ ಅಂದ್ರೇನೋ ಅಹಂ ಬ್ರಹ್ಮಾಸ್ಮಿ. ಶಂಕರಾಚಾರ್ಯ ಹೇಳ್ತಾರೆ ಆಕಾಶ ಭೂಮಿ ಎರಡು ಒಂದಾಗ್ಬಿಟ್ರೆ ಇಡೀ ಜಗತ್ ಶಕ್ತಿ ನನ್ನೊದಗೆ ದುರ್ಗಾಗೆ ಇಡೀ ಜಗತ್ ಶಕ್ತಿ ಅಡಗೋಗಿರುತ್ತೆ. ಆಕಾಶದಲ್ಲಿರ್ತಕ್ಕಂಥ ದೇವತೆಗಳು ಕೊಟ್ಟರೆ ವರಹ. ಇವತ್ತು ವಿಶೇಷವಾಗಿರ್ತಕ್ಕಂಥದ್ದು ಪಾತಾಳದಾಗಿರ್ತಕ್ಕಂಥ ಅಸುರ ಕಿನ್ನರ ಕಿಂಪುರುಷ ಯಕ್ಷ ಕಿನ್ನರಗಳೆಲ್ಲರೂ ಕೊಟ್ಟಿರ್ತಕ್ಕಂಥ ಶಕ್ತಿಗಳನ್ನು ಸೇರಿ ಭೂಮಿಯಲ್ಲಿ ಅಡಗಿರ್ತಕ್ಕಂಥ ದುರ್ಗಾ ವಿಶೇಷ. ಅದಕ್ಕೆ ಅವಳು ಕೂತಿರೋದು ಯಾರ ಮೇಲೆ? ಮಹಿಷನ ತಲೆಯ ಮೇಲೆ ಶಂಕು ಚಕ್ರನ ಇಟ್ಕೊಂಡಿರ್ತಾಳೆ. ಅಭಯ ವರಾಭಯ ಜೊತೆಗೆ ಜಪಮಾಲೆನೂ ಇಟ್ಕೊಂಡಿರ್ತಾಳೆ. ಇಂಥ ದುರ್ಗಾನ ಪ್ರತಿಯೊಂದು ದೇವಸ್ಥಾನದಲ್ಲೂ ಪ್ರಾಕಾರದಲ್ಲಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದಾಗ ದುರ್ಗಾಗೆ ಒಂದು ಒಳ್ಳೆಯ ಸ್ಥಾನ. ಅದಕ್ಕೆ ದಕ್ಷಿಣಾಮೂರ್ತಿ ದಕ್ಷಿಣ ನೋಡ್ತಾನೆ, ದುರ್ಗಾ ಉತ್ತರ ನೋಡ್ತಾಳೆ. ಆ ದುರ್ಗೆನ ಯಾರು ಪೂಜೆ ಮಾಡ್ತಾಳೆ? ಈಶಾನ್ಯ ಭಾಗದಲ್ಲಿ ಶಿವನ ಜೊತೆಗೆ ಅಡಗಿರ್ತಾಳೆ. ಇವಳನ್ನ ಶಕ್ತಿಯುತವಾಗಿ ಕೂತಿರೋ ಶಂಕರಾಚಾರ್ಯರ ವಿಶೇಷವಾಗಿ ಆದಿಶಂಕರಾಚಾರ್ಯರು ಸ್ವತಃ ಸಾಕ್ಷಾತ್ ಶಂಕರನೇ ಸ್ವರೂಪನಾಗಿರೋದ್ರಿಂದ ಅವರೇ ಭೂಮಿಗೆ ಅವತಾರ ತೆಗೆದು ಮಹಾದೇವಿಯಾಗಿರ್ತಕ್ಕಂಥ ದುರ್ಗೆನ ವಶೀಕರಣ. ಅದಕ್ಕೆ ಇವತ್ತು ತಿರುಪತಿಯಲ್ಲಿ ನೀವು ಹೋಗಿ ನೋಡ್ಬೋದು ಶ್ರೀಚಕ್ರ ಅವತಾರವನ್ನು ಶ್ರೀಚಕ್ರದಲ್ಲಿ ವಶೀಕರಣ ಮಾಡಿಟ್ಕೊಂಡ್ರು. ನೀವು ಹೋಗಿ ನೋಡ್ಬೋದು ಕೊಲ್ಲಾಪುರ ಮಹಾಲಕ್ಷ್ಮಿಯಲ್ಲಿ ವಿಶೇಷವಾಗಿ ಶ್ರೀಚಕ್ರ ಮನಸ್ಸು ಮಾಡಿದ್ರು. ಕೊಲ್ಲೂರು ಮಹಾಲಕ್ಷ್ಮಿಗೆ ಹೋದರು, ಮಹಾಲಕ್ಷ್ಮಿ ಅಷ್ಟಲಕ್ಷ್ಮಿಗೆ ಸೇರಿಸಿ ಒಂದು ಶ್ರೀಚಕ್ರದಲ್ಲಿ ವಶೀಕರಣ ಮಾಡಿಕೊಂಡ್ರು. ಕಾಮಾಕ್ಷಿಯನ್ನು ಕಾಮ ಅಪೇಕ್ಷೆಗಳನ್ನು ಮಾಡಿರ್ತಕ್ಕಂಥ ಕಂಚಿ ಕಾಮಾಕ್ಷಿಯನ್ನು ನೋಡಿಕೊಂಡ್ರು. ವಿಶೇಷವಾಗಿ ಶ್ರೀಚಕ್ರ ಉಪಾಸನೆ ಮಾಡಿಕೊಂಡ್ರು. ಕಮಲದ ಹೂನಲ್ಲಿ ವಶೀಕರಣ ಮಾಡಿಕೊಂಡ್ರು. ಮೊದಲೇ ಮೀನಾಕ್ಷಿ ಆದರು. ಸುಂದರೇಶ್ವರನ ಅನುಗ್ರಹವನ್ನು ಪಡೆದಿರ್ತಕ್ಕಂಥ ಇವಳು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅನ್ಸ್ಕೊಂಡ್ಲು. ಜಲಕಂಠೇಶ್ವರನ ಹೆಂಡತಿ ಆದಳು. ಅದಕ್ಕೆ ವಜ್ರದ ಓಲೆಯಲ್ಲಿ ಶ್ರೀಚಕ್ರ ಉಪಾಸನೆ ಮಾಡಿ ಅಖಿಲಾಂಡೇಶ್ವರಿ ಆದಳು. ಇಂಥ ಒಂದು ಜಗನ್ಮಾತೆನ ಇವತ್ತು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ನಿರಾಕಾರ ಪರಬ್ರಹ್ಮ ಸ್ವರೂಪಿಣಿ ಅವಳೇ ಕಾತ್ಯಾಯಿನಿ. ಇಂಥ ಒಂದು ಕಾತ್ಯಾಯಿನ ಅವತಾರವನ್ನು ಎಷ್ಟು ವರ್ಣಿಸೋದು ಸಾಲದೋ. ಅದಕ್ಕೋಸ್ಕರ ಇಂಥ ಜಗನ್ಮಾತೆನ ಇವತ್ತು ಸ್ಮರಣೆ ಮಾಡಿಕೊಂಡ್ರೆ ಅವಳು ಹೇಗೆ ಬರ್ತಾಳೆ? ಚಂಡಿಕಾ ಸ್ವರೂಪದಲ್ಲಿ ಬರ್ತಾಳೆ. ಚಂಡಿಕಾ ಅಂದರೆ ಬಾಲ್ಯದಲ್ಲಿ ಅವಳು ಕಾಣ್ತಾಳಂತೆ. ಮಧ್ಯಬಿಂದು ಸೌಮ್ಯವಾಗಿ ಒಂದು ಹೆಣ್ಣಿನ ಥರ ಕಾಣ್ತಾಳಂತೆ. ಅದಾದಮೇಲೆ ಉಗ್ರವಾಗಿ ದೊಡ್ಡ ಹೆಣ್ಣಿನ ರೂಪದಲ್ಲಿ ಕಾಣ್ತಾಳೆ. ಅಂದರೆ ಆದಿ ಮಧ್ಯ ಅಂತ್ಯ ಅಂದರೆ ಯೌವನ ಮುಪ್ಪಿನ ವಯಸ್ಸಿನ ಹಿಡಿದು ಬಾಲ್ಯ ವಯಸ್ಸಿನವರೆಗೂ ಮೂರು ಅವತಾರಗಳು ಏಕಕಾಲ ಕಾಣುವಂಥ ಏಕೈಕ ವ್ಯಕ್ತಿ ಸಾಕ್ಷಾತ್ ಜಗನ್ಮಾತೆ ನಮ್ಮಮ್ಮ ಶಾರದೆ. ಅವಳೇ ಸಾಕ್ಷಾತ್ ಕಾತ್ಯಾಯಿನಿ. ಇಂಥ ಒಂದು ಕಾತ್ಯಾಯನ ವಿಚಾರವನ್ನು ಇವತ್ತೆಲ್ಲ ತಿಳಿಸ್ಕೊಳ್ಳೋಕ್ಕೆ ನಾವು ಮನೋವೇಗ ಸ್ವರೂಪವಾಗಿರ್ತಕ್ಕಂಥ ಅವತಾರವನ್ನು ನಿಮಗೆ ವಿಚಾರ ತಿಳ್ಕೊಂಡು ಆ ಅಮ್ಮನವರ ದರ್ಶನವನ್ನು ಕೂಡ ಮಾಡಿಸ್ಕೊಡ್ತೀನಿ. ಹೇಗೆ ಮಾಡಿಸ್ಕೊಡ್ತೀನಿ ಅಂತ ಕಾಯ್ದಾರೆ ಈಗ ಬಂದೆ.